ಇನ್ನೊಂದು ವಿಚಾರ ಹೇಳಿದ್ರೆ ಅದರ ಜೊತೆಗೆ ರಾಗಿಣಿ ಅವರ ಹಿಂದೆ ಒಬ್ಬ JDS MLC ಇದ್ದಾರೆ ಅಂತ. ಅದಕ್ಕೂ ಯಾರು ಅಂತ ಫ್ಲಾಟ್ ಕೊಟ್ಟಿರೋದೇ ಅವರು ಸರ್. ಹ್ಮ್. ಹೆಸರು ಹೇಳಕ್ ಇಷ್ಟಪಡಲ್ಲ. ಒನ್ಸ್ ಅಗೇನ್ ಮತ್ತೆ ಇದೇನೆ ಯಲಹಂಕದಲ್ಲಿ ಯಲಹಂಕ ನ್ಯೂ ಟೌನ್ ಇವತ್ತು ಬಹಳಷ್ಟು ಅಲ್ಲಿ ಕೃಷ್ಣ ಬೈರೇಗೌಡರೆಲ್ಲ ಅಲ್ಲೇ ಇದ್ದಾರೆ. ಈಗ ಕಂದಾಯ ಸಚಿವರು ತುಂಬಾ ಅಲ್ಲಿ ಕಾಸ್ಟ್ಲಿ. ನೀವು ಒಂದ್ ಅಡಿ ಸ್ಕ್ವೇರ್ ಫೀಟ್ ವಿಚಾರಿಸಿದ್ರೆ ಹೆಚ್ಚು ಕಡಿಮೆ ಒಂದು 10 ಲಕ್ಷ ತನಕ ಇರ್ಬೋದು ಅಲ್ಲಿ. ಹಾಗಾಗಿ ಅಂತ ಒಂದು ಏರಿಯಾದಲ್ಲಿ ಆ ಫ್ಲಾಟ್ ಅನ್ನ JDS ಪಕ್ಷದ ಒಬ್ರು MLC ಪಾಪ ಅವ್ರೊಂದು 2-3 ಸಾವಿರ ಕೋಟಿಗೆ ಇರಬಹುದು ಅಂದಾಜು. ಅವ್ರಿಗೇನು ಅಲ್ವೇ ಇಲ್ಲ. ಏನು 5 bedroom ಒಂದು ಫ್ಲಾಟ್ ಅಂದ್ರೆ ಆ ವ್ಯಕ್ತಿಗೆ ಏನು ಅಲ್ವೇ ಇಲ್ಲ. ರಾಗಿಣಿಗೆ ಅವ್ರು ಅದನ್ನ ಕೊಟ್ಟಾಗ ರಾಗಿಣಿಗೆ ದೊಡ್ಡದದು. ರಾಗಿಣಿ ಇನ್ನು ಬಿಕಮಿಂಗ್ ಫಸ್ಟ್ ಸ್ಟೆಪ್ ಅದು. ಆಮೇಲೆ ಇವ್ರು ಇನ್ನೂ ಒಂದು ಸುದೀಪ್ ಅವ್ರಿಗೂ ಕೂಡ ಒಂದು ಅವಮಾನ ಮಾಡ್ತಾರೆ. ವೀರಮದಕರಿ ಅದು ನಾನು ಕೇಳ್ಬೇಕು ಅಂತಿದ್ದೆ ನೆಕ್ಸ್ಟ್. ಸೊ ಏನದು ಸುದೀಪ್ ಅವ್ರಿಗೂ ಸಹ, ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಹೌದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಸಿನಿಮಾದಲ್ಲೂ ಸಹ ಕೆಂಪೇಗೌಡ ಸಿನಿಮಾದಲ್ಲೂ ನಟಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರ ಜೊತೆಗೆ ಲೈಕ್ ಏನಂತಂದ್ರೆ 2 ಸಿನಿಮಾಗಳಲ್ಲಿ ಚಾನ್ಸ್ ಕೊಟ್ಟ ಮೇಲೆ ಅವರಿಗೆ ಗೌರವ ಕೊಡದೆ ಅವಮಾನಿಸಿದ್ದಾರೆ ಅನ್ನುವಂತಹ ಒಂದು ಪದವನ್ನು ಸಹ ನೀವು ಮೆನ್ಷನ್ ಮಾಡಿದ್ರಿ. ಯಾವ ರೀತಿ ಅವಮಾನ ಮಾಡಿದ್ರು, ಎಲ್ಲಿ ಅವಮಾನ ಮಾಡಿದ್ರು? ರಾಗಿಣಿ ಅವರು ಇವತ್ತು ಕೂಡ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂದ್ರೆ ಮೂಲ ಕಾರಣ ಸುದೀಪ್ ಅವರೇ. ಯಾಕೆ ಅಂದ್ರೆ ಅವ್ರದ್ದು ಯಾವುದೋ ಸಿನಿಮಾ ಇಲ್ದಿದ್ದಾಗ ಅವರೊಬ್ರು ಸ್ಟಾರ್ ನಟ ಸುದೀಪ್ ಅವರು. ರಾಗಿಣಿ ಏನು ಅಲ್ಲ ಅವತ್ತು. ಅಂತ ಒಂದು ಹೊಸ ಹುಡುಗಿಗೆ, ಅದು ಬೇರೆ ರಾಜ್ಯದ ಹುಡುಗಿಗೆ ಒಂದು ಅವಕಾಶ ಕೊಡ್ತಾರೆ ಅಂದ್ರೆ ತುಂಬಾ ದೊಡ್ಡ ವಿಚಾರ. ಆಕೆಗೆ ಭಾಷೆ ಬರ್ತಿರ್ಲಿಲ್ಲ ಅವತ್ತು, ಕನ್ನಡ ಬರ್ತಿರ್ಲಿಲ್ಲ. ವೀರಮದಕರಿ ಮಾಡ್ಬೇಕಾದ್ರೆ ಹೋಳಿ ಸಿನಿಮಾ ಶೂಟಿಂಗೇ ಸ್ಟಾರ್ಟ್ ಆಗಿರ್ಲಿಲ್ಲ. ಹೋಳಿ ಅಂತ ಹೊಸ ನಟನ ಜೊತೆ ಸ್ಟಾರ್ಟ್ ಆಗಿದ್ದದು. ಸುದೀಪ್ ಅವ್ರು ಚಾನ್ಸ್ ಕೊಡ್ತಾರೆ. ಯಾಕೆ ಒಬ್ಳು ಹೆಣ್ಮಗಳಿಗೆ ಸಹಾಯ ಆಗ್ಲಿ ಅಂತ. ಅದಾದ್ಮೇಲೆ ಕೆಂಪೇಗೌಡ ಕಂಟಿನ್ಯೂ 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗುತ್ತೆ. ಅದ್ರಲ್ಲಿ ಅವಕಾಶ ಕೊಡ್ತಾರೆ. ಅದಾದ ನಂತರ ಸುದೀಪ್ ಅವ್ರಿಗೆ ಈಕೆ ಎಷ್ಟು ಅಗೌರವಯುತವಾಗಿ ನಡ್ಕೋತಾರೆ ಅಂತಂದ್ರೆ, ಅಂದ್ರೆ ಸುದೀಪ್ ಅವರ ಒಂದು ಸರ್ಕಲ್ ಏನಿದೆ ಅದನ್ನ ಸುದೀಪ್ ಅವ್ರು ನನಗೊಂದು ಅವಕಾಶ ಕೊಟ್ಟರು ಅನ್ನೋದನ್ನ ಕೂಡ ಕಡೆಗಣಿಸಿ ಅವರು ಸುದೀಪ್ ಅವ್ರು ಏನು ಅಲ್ವೇ ಅಲ್ಲ, ನನಗೆ ನಂದೇ ಆನೆ ನಡೆದಿದ್ದೆ ದಾರಿ ಅನ್ನೋ ತರ ಹಲವಾರು ನಿರ್ಧಾರ ತಗೊಂಡು ಅವ್ರ ಪಾಡಿಗೆ ಅವರು ಡಿವಿಯೇಷನ್ ತಗೊಂಡು ಸಿನಿಮಾ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಅಂದ್ರೆ ಒಳಗಡೆಯಿಂದ ಬಂದಿರ್ತಕ್ಕಂಥ ಮಾಹಿತಿ ಅದು. ಸುದೀಪ್ ಅವರ ಆಪ್ತ ವಲಯದಲ್ಲಿ ಕೇಳಿದ್ರೆ ತಮ್ಗೆ ಇನ್ನೂ ಗೊತ್ತಾಗ್ಬೋದು ನನಗಿಂತ ಜಾಸ್ತಿ. ಹಾಗಾಗಿ ಅಲ್ಲಿಂದ ಅವರು ಸುದೀಪ್ ಅವರು ಕೂಡ ಸುಮ್ಮನಾಗಿ ಹೋಗ್ತಾರೆ. ಅವಕಾಶ ತಗೊಂಡ್ರು, ಬಳಸ್ಕೊಂಡ್ರು, ಈಗ ನಟಿ ಆಗಿದ್ದಾರೆ. ಚೆನ್ನಾಗಿರ್ಲಿ ಅಂತ. ಯಾಕೆಂದ್ರೆ ಅರ್ಜುನ್ ಜನ್ಯ ಅವರಿಂದ ಹಿಡಿದು ಇವತ್ತು ಡ್ಯಾನ್ಸ್ ಮಾಸ್ಟರ್ ಹರ್ಷ ಆಗಿದ್ದವ್ರು ಡೈರೆಕ್ಟರ್ ಆಗಿದ್ದಾರೆ. ಇವತ್ತು ಅವರಿಂದ ಹಿಡಿದು ಸುದೀಪ್ ಅವರ ಒಂದು ಕೊಟ್ಟಂತ ಒಂದು ಅವಕಾಶಗಳನ್ನ ಬಳಸ್ಕೊಂಡು ಬಹಳಷ್ಟು ಜನ ಅವ್ರಿಗೆ ಗಾಡ್ ಫಾದರ್ ತರ ಇದ್ದಾರೆ ಸುದೀಪ್ ಅವರು ಸಿನಿಮಾ ರಂಗದಲ್ಲಿ. ಹಾಗಾಗಿ ಈಕೆ ಅವರು ಅತಿ ದೇಣಿನ ಒದೆಯೋದಿದೆಯಲ್ಲ, ಆ ಕೆಲಸ ಮಾಡ್ಬಿಟ್ರು 2ನೇ ಸಿನಿಮಾಗೆ. ಯಾವುದೋ ಒಬ್ರು ಇನ್ನೊಬ್ರು ನಟನ್ ಮಾತು ಕೇಳ್ಕೊಂಡು ಅವ್ರ ಜೊತೆ ಇವ್ರು ಹೇಳ್ದಾಗ ಸುದೀಪ್ ಅವರು ಈ ಸಿನಿಮಾಗ್ ಮಾಡಿ ಅಂದಾಗ ಎಲ್ಲ ಏನು ಅವ್ರಿಗೇನು ತಲೆನೇ ಕೆಡ್ಸ್ಕೊ, ಅವ್ರಿಗೇನು ಇವರು ವ್ಯಾಲ್ಯೂ ಇದೇ ಕೂಡ ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ರೆಮ್ಯುನರೇಷನ್ ವಿಚಾರದಲ್ಲಿ ಇರ್ಬೋದು. ಒಬ್ರಿಗೆ 20 ಲಕ್ಷ ತಗೊಂಡ್ರೆ ಇವ್ರ ಪಾಡಿಗೆ ಇವರು ಒಂದು 50 ಲಕ್ಷನೋ 60 ಲಕ್ಷನೋ ಅದಕ್ಕೆ ಚಾರ್ಜ್ ಮಾಡಿದಾಗ, ಅಲ್ಲಿ ಯಾರೋ ಸುದೀಪ್ ಅವ್ರ ಹೆಸರು ಪ್ರಸ್ತಾಪ ಮಾಡಿದಾಗ ಈ ತರ ಕೇಳ್ತಿದ್ದಾರೆ ಅಂದಾಗ ಅವರಿಂದ ಏನು ರಿಯಾಕ್ಷನ್ ಬರಲ್ಲ ರಾಗಿಣಿ ಅವ್ರದ್ದು. ಅಲ್ಲಿಂದ ಸುಮ್ಮನಾಗಿ ಹೋಗ್ತಾರೆ ಅವರು. ಅಂದ್ರೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು ಸರ್. ಇದು ಬಹಳಷ್ಟಿದೆ, ಇಲ್ಲಿ ನಡೀತಾ ಇದೆ, ಬಹಳಷ್ಟಿದೆ. ನಿರ್ಮಾಪಕರುಗಳು ಪಾಪ ತುಂಬಾ ಗೊಳ ಹೊಂದಿರೋರು ಇದ್ದಾರೆ. ಇವ್ರನ್ನ ನಂಬಿ ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟೇ ಅಡ್ವಾನ್ಸ್ ತಗೋಬೇಕು. ಸಿನಿಮಾದಲ್ಲಂತೂ ನಡೆಯುತ್ತೆ ಬಹಳಷ್ಟು ಕೆಲಸಗಳು ಸಿನಿಮಾದಲ್ಲಿ ಅಗ್ರಿಮೆಂಟ್ ಆಗೋಲ್ಲ. ಈಗ ನೀವು 10 ಲಕ್ಷ ಕೊಡ್ತೀನಿ ಅದು ಅಗ್ರಿಮೆಂಟ್ ಆಗಲ್ಲ. ಇಲ್ಲೆಲ್ಲ ಒಂದು ನಂಬಿಕೆ ಮೇಲೆ ನಡೆಯುತ್ತೆ. ಈಗ ಅದಾದ್ಮೇಲೆ ಸ್ಟೋರಿ ರೆಡಿ ಮಾಡ್ಬೇಕು ಅಂದ್ರೆ ನನ್ನ ಕಡೆನೆ ಡೈರೆಕ್ಟರ್ ಬೇಕು, ನನ್ನ ಕಡೆನೇ ಕ್ಯಾಮ್ರಾಮನ್ ಬೇಕು, ನನ್ನ ಕಡೆನೇ ಫೈಟ್ ಮಾಸ್ಟರ್ ಇರ್ಬೇಕು ಅಂತ ಡಿಮ್ಯಾಂಡ್ ಇವ್ರ ಕಡೆ ಇರ್ಬೇಕು. ಏನಾಗ್ಬೇಕು ನಿರ್ಮಾಪಕ? ಎಲ್ಲಿಗೆ ಹೋಗ್ಬೇಕು? ಬಹಳಷ್ಟಿದೆ. ಕೆದಕ್ತಾ ಹೋದ್ರೆ ಬಹಳಷ್ಟಿದೆ. ನನ್ನ ಪ್ರಶ್ನೆ, ಅದರಲ್ಲಿ ನನ್ನ ಲೇಖನದ ಪ್ರಶ್ನೆ ಇಷ್ಟೇನೆ. ನೀವು ಸಾಚವಾಗಿದ್ದೀರಾ ಅಂದ್ರೆ ನಿಮ್ಮ ಮನಸ್ಸಿಗೆ ನಿಜವಾಗ್ಲೂ ನೀವು ಸತ್ಯವಾಗಿ ನಡ್ಕೋತಾ ಇರೋದಾದ್ರೆ ಅದನ್ನಷ್ಟೇ ನೀವು ನಿಮ್ಮ ಪೋಸ್ಟ್ಗಳಲ್ಲಿ ಮಾಡ್ಕೊಳ್ಳಿ. ನಾಟಕೀಯವಾಗಿರೋದು ಮಾಡಕ್ ಹೋದ್ರೆ ಎಂತಾದ್ರೂ ಪತ್ತೆ ಮಾಡ್ತಾರೆ. ನಾನು ಪತ್ತೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾಳೆ ಇನ್ನೊಬ್ಬ ಅದ್ರ ಬಗ್ಗೆ ಬರದೇ ಬರೀತಾರೆ. ನಾಟಕಗಳು ಸಾಕು, ಅದನ್ನ ಥಿಯೇಟ್ರಲ್ಲಿ ಮಾಡಿ. ಕ್ಯಾಮ್ರಾ ಮುಂದ್ಗಡೆ ನೀವು ನಾಟಕಗಳು ಮಾಡಿ, ಬೇಜಾನ್ ಮಾಡಿ. ಕ್ಯಾಮ್ರಾ ಹಿಂದ್ಗಡೆನೆ ನೀವು ಮಾಡಕ್ ಹೋದ್ರೆ ತುಂಬಾ ಬೇಗ ಈ ತರ ತಗ್ಲಾಕೋತೀರಾ ಅಂತ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.